ಆರೋಗ್ಯವಾಗಿರಲು ಯಾವ ರಾಶಿಯವರು ಯಾವ ಆಹಾರ ಸೇವಿಸಬೇಕು? ಜನ್ಮ ರಾಶಿಗೂ ನಿಮ್ಮ ಆಹಾರಕ್ಕೂ ನಿಮ್ಮ ಆರೋಗ್ಯಕ್ಕೂ ಸಂಬಂಧ ಇದೆ ಅಂದ್ರೆ ನಂಬ್ತೀರಾ? ಹೌದು, ನಿಮಗೇನು ಆರೋಗ್ಯಕರ ಅಂತ ತಿಳಿಯೋಣ ಬನ್ನಿ. ಮೇಷರಾಶಿ, ನಿಮ್ಮ ಗುಣ ಬೆಂಕಿ, ಹೀಗಾಗಿ ಬೇಯಿಸಿದ ಆಹಾರವನ್ನು ಹೆಚ್ಚಾಗಿ ಸೇವಿಸಬೇಕು. ಹಸಿಯಾದ ಆಹಾರವನ್ನು ಅಷ್ಟೊಂದು ಸೇವಿಸುವುದು ನಿಮಗೆ ಆರೋಗ್ಯಕರ ಅಲ್ಲ. ಆದರೆ ಸೌತೆಕಾಯಿ, ಮೊಸರು ಇತ್ಯಾದಿಗಳನ್ನು ಆಗಾಗ ಸೇವಿಸುತ್ತಿರಬೇಕು. ಇದು ಅತಿಯಾಗಬಾರದು. ಬೆಳ್ಳುಳ್ಳಿಯನ್ನು ಹುರಿದು ತಿನ್ನಿರಿ. ವೃಷಭ ರಾಶಿ, ನಿಮ್ಮ ಗುಣ ಭೂಮಿ. ಭೂಮಿಯ ಒಳಗೆ ಬೆಳೆಯುವ ಗಡ್ಡೆ ಗೆಣಸುಗಳು ನಿಮಗೆ ಇಷ್ಟ. ಉದಾಹರಣೆಗೆ ಆಲೂಗಡ್ಡೆ, ಕ್ಯಾರೆಟ್ ಇತ್ಯಾದಿ. ಆದರೆ ಮಳೆಗಾಲದಲ್ಲಿ ಇವುಗಳನ್ನು ಸೇವಿಸುವುದು ಒಳ್ಳೆಯದಲ್ಲ. ಯಾಕೆಂದರೆ ಇವುಗಳ ಗುಣ ತೀರ ತಂಪು. ಹೆಚ್ಚು ಸೇವಿಸಿದರೆ ನೆಗಡಿ, ಶೀತ, ಕೆಮ್ಮು ಉಂಟಾಗಬಹುದು. ಆಗಾಗ ಒಂದಿಷ್ಟು ಈರುಳ್ಳಿ ಸೇವಿಸಿ. ಮಿಥುನ ರಾಶಿ, ನಿಮ್ಮ ಗುಣ ಗಾಳಿ. ನೀವು ಹಣ್ಣು ತರಕಾರಿಗಳನ್ನು ಹೆಚ್ಚಾಗಿ ಇಷ್ಟಪಡುತ್ತೀರಿ. ಇದು ಆರೋಗ್ಯಕರ ಕೂಡ. ಇವುಗಳನ್ನು ಸೇವಿಸುವುದರಿಂದ ಆರೋಗ್ಯವನ್ನು ಚೆನ್ನಾಗಿ ಮೇಂಟೈನ್ ಮಾಡಬಹುದು. ಮೊಳಕೆ ಕಾಳುಗಳನ್ನು ಹೆಚ್ಚಾಗಿ ಸೇವಿಸಿ, ಪ್ರೋಟೀನ್ ದೇಹಕ್ಕೆ ಸಿಗಲಿ. ಕಟಕ ರಾಶಿ, ನಿಮ್ಮ ಗುಣ ನೀರು. ನೀರಿನ ಆಹಾರವನ್ನು ಹೆಚ್ಚಾಗಿ ಇಷ್ಟಪಡಬಹುದು. ಮಾಂಸಾಹಾರಿಗಳಾಗಿದ್ದರೆ ಮೀನಿನ ಆಹಾರ ನಿಮಗಿಷ್ಟ. ಹಾಗೆ ಇತರ ನೀರಿನ ಅಂಶ ಹೆಚ್ಚಾಗಿ ಇರುವ ಜ್ಯೂಸ್ ಇತ್ಯಾದಿ. ಹಣ್ಣುಗಳು ನಿಮಗೆ ಇಷ್ಟ. ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಿ. ಅದರಲ್ಲೂ ದಾಳಿಂಬೆ ನಿಮ್ಮನ್ನು ಆರೋಗ್ಯವಾಗಿಟ್ಟಿರುತ್ತದೆ. ಸಿಂಹರಾಶಿ, ನಿಮ್ಮ ಗುಣ ಬೆಂಕಿ. ಕಾಂಟಿನೆಂಟಲ್ ಫುಡ್ ನಿಮಗೆ ಇಷ್ಟವಾಗಿದ್ದಿತ್ತು. ಆಗಾಗ ಹೊರಗೆ ಹೋಗಿ ಊಟ ಮಾಡಿ ಬರುವುದು ನಿಮಗಿಷ್ಟ. ಆದರೆ ಮನೆಗೆ ಬಂದ ಕೂಡಲೇ ಶುಂಠಿ, ಬೆಳ್ಳುಳ್ಳಿ, ಅಮೃತಬಳ್ಳಿ ಮುಂತಾದ ಕಷಾಯ ಮಾಡಿ ಕುಡಿಯಿರಿ. ಇದು ಆರೋಗ್ಯದ ಬ್ಯಾಲೆನ್ಸ್ ಮಾಡುತ್ತದೆ. ಕನ್ಯಾ ರಾಶಿ, ನಿಮ್ಮ ಗುಣ ಭೂಮಿ. ನೀವು ಮೊಟ್ಟೆಯನ್ನು ಇಷ್ಟಪಡುತ್ತೀರಿ. ಮೊಟ್ಟೆಯನ್ನು ಬೇಯಿಸಿ ತಿನ್ನುವುದರಿಂದ ಅದರ ಹಳದಿಯಲ್ಲಿರುವ ವಿಟಮಿನ್ ಡಿ ಸಿಗುತ್ತದೆ. ಹಾಗೆಯೇ ಸೊಪ್ಪು, ತರಕಾರಿ ಕೂಡ ಸೇವಿಸುತ್ತಾ ಇರಿ. ಚೀಕು ಹಣ್ಣು ತಿನ್ನುವುದರಿಂದ ಕಬ್ಬಿಣದ ಅಂಶ ಹೆಚ್ಚು ಪಡೆಯುತ್ತೀರಿ. ತುಲಾರಾಶಿ, ನಿಮ್ಮ ಗುಣ ಗಾಳಿ. ವಾಯು ಅಂಶ ಅಧಿಕವಾಗಿರುವ ಆಹಾರವನ್ನು ಹೆಚ್ಚಾಗಿ ಸೇವಿಸಬೇಡಿ. ಕರಿದ ಪದಾರ್ಥಗಳನ್ನು ನೀವು ತುಂಬಾ ಇಷ್ಟಪಡುತ್ತೀರಿ ಎಂಬುದು ಗೊತ್ತು. ಆದರೆ ಅದಕ್ಕೆ ತಕ್ಕಂತೆ ಇತರ ಪೌಷ್ಟಿಕ ಆಹಾರಗಳನ್ನು ಸೇವಿಸಿಕೊಂಡು ಆರೋಗ್ಯ ಮೇಂಟೈನ್ ಮಾಡಿ. ವೃಶ್ಚಿಕ ರಾಶಿ, ನೀವು ಬಹಳ ಬೋಲ್ಡ್ ಆಗಿರುವುದರಿಂದ ಹೊಸ ಹೊಸ ಆಹಾರಗಳನ್ನು, ತಿಂಡಿಗಳನ್ನು ಟ್ರೈ ಮಾಡುತ್ತೀರಿ. ನಿಮಗೆ ತಿಳಿಯದ ಆಹಾರಗಳನ್ನು ರುಚಿ ನೋಡುವ ಚಪಲ ನಿಮಗಿದೆ. ಆದರೆ ಇದರಿಂದ ಬೊಜ್ಜಿನ ಸಮಸ್ಯೆ ಎದುರಿಸಬೇಕಾದಿತ್ತು. ಅಕ್ಕಿ, ಉದ್ದಿನ ಆಹಾರಗಳನ್ನು ಅವಾಯ್ಡ್ ಮಾಡಿ. ಧನುರಾಶಿ, ನೀವು ಕೇಕ್, ಚಾಕ್ಲೇಟ್ ಮುಂತಾದವುಗಳನ್ನು ಹೆಚ್ಚು ಇಷ್ಟಪಡುತ್ತೀರಿ. ಆದರೆ ಇವುಗಳಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳನ್ನು ತಾಳಿಕೊಳ್ಳುವ ಸೂಕ್ತ ರೋಗ ನಿರೋಧಕ ಶಕ್ತಿ ನಿಮ್ಮಲ್ಲಿ ಇರುವುದಿಲ್ಲ. ಆದ್ದರಿಂದ ಮೊಟ್ಟೆ, ಮೊಳಕೆ ಕಾಳು, ಈರುಳ್ಳಿ ಮುಂತಾದವನ್ನು ಹೆಚ್ಚು ತಿನ್ನಿ. ಮಕರ ರಾಶಿ, ನೀವು ನಿಮಗೆ ಅನಿಸಿದ್ದನ್ನು ತಿನ್ನಬಹುದು. ಆದರೆ ಅದಕ್ಕೆ ತಕ್ಕಂತೆ ವ್ಯಾಯಾಮ ಮಾಡಿ ಅದನ್ನು ಕರಗಿಸಬೇಕು. ಇಲ್ಲವಾದರೆ ಮಧ್ಯ ವಯಸ್ಸಿನಲ್ಲಿ ಬೊಜ್ಜಿನ ಸಮಸ್ಯೆ ನಿಮಗೆ ಎದುರಾದಿತ್ತು. ಇದನ್ನು ತಡೆಗಟ್ಟಲು ನೀರನ್ನು ಸರಿಯಾಗಿ ಸ್ವಲ್ಪ ಹೆಚ್ಚೇ ಆದರೂ ಪರವಾಗಿಲ್ಲ ಕುಡಿಯಿರಿ. ಕುಂಭರಾಶಿ, ಪಾಸ್ತಾ, ಪಿಜ್ಜಾ ಮುಂತಾದವುಗಳನ್ನು ಹೆಚ್ಚು ಇಷ್ಟಪಡುತ್ತೀರಿ. ಅಂದರೆ ಸಾಂಪ್ರದಾಯಿಕ ತಿನಿಸುಗಳಿಗಿಂತ ಹೊರಗಿನ ತಿನಿಸುಗಳು, ಹೊಸ ಬಗೆಯ ತಿನಿಸುಗಳು ನಿಮಗೆ ಇಷ್ಟ. ಇದರ ಜೊತೆಗೆ ಹಸಿರು ತರಕಾರಿ, ಹಣ್ಣು ಬ್ಯಾಲೆನ್ಸ್ ಮಾಡಲು ಕಲಿಯಬೇಕಿದೆ. ಮೀನರಾಶಿ, ಸ್ಪೈಸಿ ಫುಡ್ ನಿಮಗೆ ಇಷ್ಟವೆಂದು ನಿಮಗೆ ಗೊತ್ತು. ಇದು ದೇಹದ ಉಷ್ಣಾಂಶವನ್ನು ಹೆಚ್ಚು ಮಾಡುತ್ತದೆ. ಅತಿಯಾದ ಮಸಾಲೆಯುಕ್ತ ಪದಾರ್ಥ ಆರೋಗ್ಯಕ್ಕೆ ಹಾನಿಕರ. ತುಸು ಉಷ್ಣ ದೇಹದವರಾದ ನೀವು ಎಳ್ನೀರು, ಜೀರಿಗೆ ನೀರು, ಮೆಂತ್ಯ ಇತ್ಯಾದಿಗಳನ್ನು ಹೆಚ್ಚು ಸೇವಿಸಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.